ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೋಗಿದ್ರಿ? ಚೆನ್ನಾಗಿದ್ದರೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಸಿಂಪಲಾಗಿ ಸುಲಭವಾಗಿ ಮಾಡೋ ಅಂಥ 5 ನಿಮಿಷದಲ್ಲೇ ಮಾಡೋ ಅಂಥ ಸೂಪರಾದ ಉಂಡೆ ಮಾಡ್ತಾಯಿದ್ದೀನಿ. ಹೆಸರು ಕಾಳು ಉಂಡೆ ಮತ್ತು ಬೇಸನ್ ಉಂಡೆ ಮಾಡ್ತಾಯಿದ್ದೀನಿ. ಸಿಂಪಲಾಗಿರುತ್ತೆ, ಇದು ಬೇಗ ಕೂಡ ಆಗುತ್ತೆ. ಇದನ್ನು ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಬನ್ನಿ ಇದನ್ನ ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ. ನೋಡಿ, ನಾನು ಮೊದಲಿಗೆ ಹೆಸರು ಕಾಳು ಉಂಡೆ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಬೌಲಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳನ್ನ ಕ್ಲೀನ್ ಮಾಡಿಕೊಂಡು ತೊಗೊಳ್ಳಿ. ಟೈಮ್ ಇದ್ದರೆ ಅದನ್ನ ಒಂದು ಸಾರಿ ಒಣಗಿಸ್ಕೊಂಡು ಅದ್ರ ತೊಗೋಬೋದು. ಇವಾಗ ನೋಡಿ, ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಹೆಸರು ಕಾಳನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಹೆಸರು ಕಾಳನ್ನ ಇದಕ್ಕೆ ಹಾಕ್ಕೊಳ್ಳಿ. ಆದಷ್ಟು ಊರಿನ ಸಣ್ಣ ಊರಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ಳಿ. ನೀವು ಜೋರ ಊರಲ್ಲಿ ಫ್ರೈ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಸಣ್ಣ ಊರಲ್ಲೇ ಇದನ್ನ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನೀವು ಫಾಸ್ಟಾಗಿ ಜೋರು ಊರಲ್ಲಿ ಹುರಿದ್ರೆ ಒಳಗಡೆ ಹಸಿ ಆಗಿ ಹಾಗೆ ಇರುತ್ತೆ. ಅದಕ್ಕೆ ಒಂಥರ ಹಸಿ ಸ್ಮೆಲ್ ಬರುತ್ತೆ. ಅದಕ್ಕೆ ಆದಷ್ಟು ಸಣ್ಣ ಊರಲ್ಲೇ ಸ್ವಲ್ಪ ಹೊತ್ತು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ಲ, ಆ ಥರ ಇದ್ದಾಗ ರುಬ್ಕೊಂಡ್ರೆ ಬೇಗ ಸಣ್ಣ ಆಗುತ್ತೆ. ಅದಕ್ಕೆ ಸ್ವಲ್ಪ ಬಿಸಿ ಇರುವಾಗ ರುಬ್ಕೊಳ್ಳಿ. ಹಾಗಂತಂದು ಜಾಸ್ತಿ ಉರಿ ಬೆಚ್ಚಗಿರುವಾಗ ಇದು ಮಾಡ್ಕೋಬೇಡಿ, ಮಿಕ್ಸರ್ ರುಬ್ಕೋಬೇಡಿ. ನೋಡಿ, ಈ ಥರ ರುಬ್ಬಿದ್ದೀನಿ. ಈ ಥರ ತರಿ ಆಗಿದೆ. ಇವಾಗ ಇನ್ನೂ ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ. ನೋಡಿ, ನಾನು ಆಲ್ರೆಡಿನ ತುಪ್ಪ ಕಾಸಿಟ್ಕೊಂಡಿದ್ದೀನಿ. ತುಪ್ಪ ಮತ್ತು ಬೆಣ್ಣೆ ಮಾಡ್ಕೊಂಡು ವಿಡಿಯೋನ ನನ್ನ ಚಾನಲಲ್ಲಿದೆ, ನೀವು ನೋಡ್ಬೋದು ಆಮೇಲೆ. ಇವಾಗ ನೋಡಿ, ಅದನ್ನ ಪೌಡ್ರೆಲ್ಲ ನೀಟಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಸಣ್ಣಗೆ ಆಗಬೇಕು. ಈ ಥರ ಆಗಿದ್ರೆ ಉಂಡೆ ನೀಟಾಗಿ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊತೀನಿ. ಆದಷ್ಟು ಸ್ವಲ್ಪ ಬಿಸಿ ಇರುತ್ತೆ ಅಗಲವಾದ ಪಾತ್ರೆಗೆ ಹಾಕ್ಕೊಳ್ಳಿ. ನೋಡಿ, ಇವಾಗ ಅದೇ ಮಿಕ್ಸಿ ಜಾರ್ಗೆ ಸಕ್ಕರೆನ ಪೌಡ್ರ್ ಮಾಡ್ಕೊಂಬಿಡೋಣ. ನೋಡಿ, ನೀವು ಸ್ವೀಟ್ ಎಷ್ಟು ತಿಂತೀರೋ ಅದನ್ನು ನೋಡಿಕೊಂಡು ಸಕ್ಕರೆನ ಪೌಡ್ರ್ ಮಾಡ್ಕೊಳ್ಳಿ. ನಾನು ಹೆಸರು ಕಾಳು ತೊಗೊಂಡಿದ್ನಲ್ವ, ಅದೇ ಬೌಲಿಗೆ ಕಾಲು ಭಾಗದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೋಡಿ, ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊತೀನಿ. ಇದ್ರ ಜೊತೆ ನೀವು ಏಲಕ್ಕಿನ ಇವಾಗಲೇ ಸಕ್ಕರೆ ರುಬ್ಕೊಂಡಾಗ ಹಾಕ್ಕೊಂಬಿಡ್ಬೋದು. ಎಲ್ಲ ಸಕ್ಕರೆ ಪೌಡ್ರನ್ನ ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಒಂದೆರಡು ಏಲಕ್ಕಿನ ಸಣ್ಣದಾಗಿ ಕೊಟ್ಟಿಟ್ಕೊಂಡಿದ್ದೆ, ಅದನ್ನ ಇದಕ್ಕೆ ಹಾಕ್ಕೊತೀನಿ. ಇವಾಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಸಕ್ಕರೆ ಪೌಡ್ರು ಮತ್ತು ಹೆಸರು ಕಾಳು ಪೌಡ್ರ್ ಇದೆ ಅಲ್ವ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಪೌಡ್ರನ್ನ ತೆಗೆದಿಟ್ಕೊಂಡು ನಿಮ್ಗೆ ಯಾವಾಗ ಉಂಡೆ ಬೇಕೋ ಆ ಥರ ಆವಾಗ ನೀವು ಮಾಡ್ಕೊಂಡು ತಿನ್ಬೋದು. ಸಕ್ಕರೆ ಪೌಡ್ರ್ ಮತ್ತು ಏಲಕ್ಕಿ ಪೌಡ್ರ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನೀವು ನಿಮ್ಗೆ ಉಂಡೆನ ಸ್ವಲ್ಪ ತುಪ್ಪ ಕಾಸಿ ಹಾಕ್ಕೊಂಡು ಉಂಡೆನ ಮಾಡ್ಕೊಂಬಿಡ್ಬೋದು. ಇವಾಗ ಬನ್ನಿ, ತುಪ್ಪನ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಆವಾಗಲೇ ಕಾಸ್ಕೊಂಡಿದ್ದೀನಿ ತುಪ್ಪನ. ಅದು ಸ್ವಲ್ಪ ತಣ್ಣಗಾಗಿತ್ತು, ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಬಿಸಿ ಮಾಡಿ ಹಾಕ್ಕೊಂಡ್ರೆ ಅಂದ್ರೆ ನೀಟಾಗಿ ಉಂಡೆ ಚೆನ್ನಾಗಿರುತ್ತೆ. ತಣ್ಣಂದು ಹಾಕ್ಕೋಬೇಡಿ, ಬಿಸಿ ಬಿಸಿ ತುಪ್ಪನ ಹಾಕ್ಕೊಳ್ಳಿ, ಅಂದರೆ ಉಂಡೆ ಚೆನ್ನಾಗಿರುತ್ತೆ. ಕಟ್ಕೊಳೋದಕ್ಕೆ ಸುಲಭ ಆಗುತ್ತೆ. ಅಂದರೆ ಬಿಸಿ ತುಪ್ಪನ ಹಾಕ್ಕೋಬೇಕು. ಇದಕ್ಕೆ ನೀವು ತಣ್ಣನ ತುಪ್ಪ ಹಾಕ್ಕೊಂಡ್ರೆ ಅಷ್ಟೊಂದು ಉಂಡೆ ಚೆನ್ನಾಗಿ ಬರೋದಿಲ್ಲ. ಇವಾಗ ನೋಡಿ, ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ಜಾಸ್ತಿ ಒಮ್ಮೆಗೆ ತುಪ್ಪ ಅಷ್ಟು ಹಾಕ್ಕೊಳ್ಕೋಬೇಡಿ, ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ನೀಟಾಗಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಕೈಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಬಿಸಿ ಇರ್ತಲ್ವ, ಅದಕ್ಕೆ ಸ್ಪೂನಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕೈಲೇ ಮಾಡ್ಕೊತೀನಿ. ಆವಾಗಲೇ ನಾನು ಪೌಡ್ರ್ ತೆಗೆದಿಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಉಂಡೆ ಮಾಡ್ಕೋಬೋದು ಅನ್ನಲ್ವ, ಇದೇ ಥರ ಸ್ವಲ್ಪ ಪೌಡ್ರ್ ಇತ್ತಂದರೆ ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೊಂಡು ಈ ಥರ ಉಂಡೆನ ಮಾಡ್ಕೊಂಬಿಡ್ಬೋದು. ಮಕ್ಕಳು ಕೇಳಿದಾಗ ಮತ್ತು ಸ್ಕೂಲಿದ್ರೆ ಬಂದಾಗ ಈ ಥರ ಉಂಡೆನ ಮಾಡಿ ಕೊಟ್ಬಿಡ್ಬೋದು. ಸುಲಭವಾಗಿ ಆಗುತ್ತೆ. ನಿಮ್ಗೆ ಯಾವಾಗಲಾದರೂ ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ ಈ ಥರ ಮನೆಯಲ್ಲೇ ನಾವು ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಸ್ವಲ್ಪ ತುಪ್ಪ ಹಾಕಿ ಬಿಸಿ ತುಪ್ಪ ಹಾಕ್ಕೊಂಡು ಈ ಥರ ಉಂಡೆನ ಕಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಇದ್ರ ಜೊತೆ ಸಕ್ಕರೆ ಮತ್ತು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಹೆಸರು ಕಾಳು ಹಿಟ್ಟಿನ ಜೊತೆ. ಅದಕ್ಕೆ ಒಂದು ಸಾರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ರುಬ್ಕೊಂಬಂದ್ಬಿಡ್ತೀನಿ. ಅಂದರೆ ನೀಟಾಗಿ ಚೆನ್ನಾಗಿ ಬೇಗನೆ ಉಂಡೆ ಕಟ್ಟೋದಕ್ಕೆ ಸುಲಭ ಆಗುತ್ತೆ. ಇವಾಗ ಇದನ್ನ ಸ್ವಲ್ಪ ಹಾಕ್ಕೊತೀನಿ. ಒಮ್ಮೆಗೆ ಜಾಸ್ತಿ ಎಲ್ಲನೂ ಹಾಕ್ಕೊಂಡು
ರುಬ್ಕೊಳೋದು ಬೇಡ. ಸ್ವಲ್ಪ ಹಾಕ್ಕೊಂಡಿದ್ದನ್ನ ರುಬ್ಕೊಂಬರ್ತೀನಿ. ಇವಾಗ ನೋಡಿ ಅದನ್ನೂ ರುಬ್ಬಿದ್ದೀನಿ, ಅದನ್ನೂ ರುಬ್ಕೊಂಡಿದ್ದೀನಿ. ಇದನ್ನ ಎರಡನ್ನೂ ಸೇರಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೀಟಾಗಿ ಚೆನ್ನಾಗಿ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಅಂದರೆ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ ನೀವು ಬೇಡಪ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅಂದರೆ ಕೈಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎರಡು ಕೈಲೇ ಬೇಷಂಗೆ ಚೆನ್ನಾಗಿ ಮಿಕ್ಸರ ಮಾಡ್ಕೊಬೋದು. ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಬಿಡ್ತೀನಿ. ಜಾಸ್ತಿ ಏನು ಬೇಡ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನ ಉಂಡೆ ಕಟ್ಕೊಂಬಿಡೋಣ. ನೋಡಿ ಇವಾಗೆಲ್ಲ ನೀಟಾಗಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಬಿಸಿ ಇರುತ್ತಲ್ವ ತುಪ್ಪ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹುಷಾರಿರಲಿ. ಬಿಗ್ನರ್ಸ್ ಆದರೆ ಗೊತ್ತಿರೋದಿಲ್ಲ, ಅದಕ್ಕೆ ಹುಷಾರಿರಲಿ. ಬಿಸಿ ಇರುತ್ತೆ ತುಪ್ಪ, ಅದಕ್ಕೆ ನೋಡಿಕೊಂಡು ಮುಟ್ಟಿ. ನೋಡಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆನ ಮಾಡ್ಕೊಳ್ಳೋಣ. ನೋಡಿ ನೀವು ಪಂಚಮಿಗೆ ಆಗಿರ್ಬೋದು, ಮತ್ತು ಎಲ್ಲಾರು ಪ್ರವಾಸಕ್ಕೆ ಹೋಗ್ತಿರ್ತಲ್ಲ ಟೂರ್ಗೆ, ಆವಾಗ ಈ ಥರನ ಉಂಡೆ ಕಟ್ಕೊಂಡು ಹೋಗ್ಬೋದು. ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಇರುತ್ತೆ. ನೋಡಿ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ಕೊಳ್ಳಿ. ನಾನು ಈ ಸೈಜಿಗೆ ಕಟ್ಕೊಂಡಿದ್ದೀನಿ. ನೋಡಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಸಾಫ್ಟ್ ಬೇಕಂದರೆ ಜಾಸ್ತಿ ತುಪ್ಪ ಹಾಕ್ಕೊಂಡು ಕಟ್ಕೋಬೋದು. ಬೇಡ ಪರವಾಗಿಲ್ಲ ಸ್ವಲ್ಪ ಹೀಗೆ ಇರಲಿ ಅಂದರೆ ಡ್ರೈ ಥರ ಇರಲಿ ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಪ್ರೆಶ್ ಮಾಡಿ ಕಟ್ಕೊಳ್ಳಿ, ಅಂದರೆ ಚೆನ್ನಾಗಿ ಉಂಡೆ ಆಗುತ್ತೆ. ಸಾಫ್ಟಾಗಿ ಬೇಕು ವಯಸ್ಸಾದವ್ರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ತಿನ್ನೋದಕ್ಕೆ ಅಂದರೆ ಸ್ವಲ್ಪ ತುಪ್ಪನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀವು ಕಟ್ಕೋಬೋದು. ಇವಾಗ ಇದನ್ನೆಲ್ಲನೂ ಕಟ್ಕೊಂಬರ್ತೀನಿ. ನೋಡಿ ಎಲ್ಲ ಉಂಡೆನೂ ಕಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಸೂಪರಾಗಿರುತ್ತೆ, ಸಿಂಪಲಾಗಿ ಬೇಗ ಕೂಡ ಆಗುತ್ತೆ. ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ಹಿಂದಿನ ವಿಡಿಯೋದಲ್ಲಿ ಶೇಂಗಾ ಉಂಡೆ ಮಾಡೋದನ್ನು ತೋರಿಸಿದ್ದೀನಿ. ನೀವು ಅದನ್ನೂ ಕೂಡ ನಿಮ್ಗೆ ಯಾವ ಥರ ಬೇಕೋ ಆ ಥರ ಉಂಡೆನ ಮಾಡ್ಕೋಬೋದು. ಅದನ್ನ ನೋಡಿ ಉಂಡೆನ ಮಾಡೋದನ್ನು ಕೂಡ ಚೆನ್ನಾಗಿರುತ್ತೆ. ನೋಡಿ ಬನ್ನಿ ಈಗ ಬೇಸನ್ ಉಂಡೆ ಕೂಡ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಅದೇ ಬಾಣಲೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ನಷ್ಟು ಕಡಲೆಬೇಳೆ ಹಾಕ್ಕೊತಿದ್ದೀನಿ. ನೋಡಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನೂ ಕೂಡ ಅಷ್ಟೇ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಉರಿಯಲ್ಲೇ ಫ್ರೈ ಮಾಡ್ಕೊಳೋದು ಬೇಡ. ಮತ್ತು ಇದು ಕೂಡ ಅಷ್ಟೇ ಹೆಸ್ರು ಕಾಳಿನಕ್ಕಿಂತ ಸ್ಮೆಲ್ಲು ಜಾಸ್ತಿನೇ ಇರುತ್ತೆ ಇದು. ಅದಕ್ಕೆ ಆದಷ್ಟು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ಮಾಡ್ಕೊಂಡಿದ್ದೀವಲ್ಲ ಅಂದರೆ ಬೇಗ ಸಣ್ಣ ಆಗುತ್ತೆ. ನೀವು ಸರಿಯಾಗಿ ಇದು ಮಾಡ್ಕೊಳಕ್ಕಂದ್ರೆ ಮೆತ್ತಿಗೆ ಸಣ್ಣಗೆ ಪೌಡ್ರ್ ಆಗೋದಿಲ್ಲ, ಅದಕ್ಕೆ ಸಣ್ಣಗೆ ಮಾಡ್ಕೊಳ್ಳಿ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ, ಇದನ್ನ ರುಬ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ರುಬ್ಕೊಂಡಿದ್ದೀನಿ, ಎಷ್ಟು ತರಿ ಆಗಿದೆ. ಇದನ್ನ ತೀರಾ ಸಣ್ಣ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಈ ಸಣ್ಣ ಮಿಕ್ಸಿ ಜಾರಲ್ಲಾದರೆ ಬೇಗ ಆಗುತ್ತೆ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ 1-4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಕಡಲೆ ಹಿಟ್ಟು ರುಬ್ಕೊಂಡಿದ್ದೀನಲ್ವ, ಅದನ್ನೆಲ್ಲ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊತೀನಿ. ನೋಡಿ ಅಂಟ್ಕೊಂಡಿದೆ. ಸ್ವಲ್ಪ ಇದನ್ನೆಲ್ಲ ನೀಟಾಗಿ ಕಡಲೆ ಪೌಡ್ರನ್ನ ಇದಕ್ಕೆ ಹಾಕ್ಕೊತೀನಿ. ನೋಡಿ ಎಲ್ಲ ಹಿಟ್ಟನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನ ಚೆನ್ನಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ, ಆದರೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದನ್ನ ನೀಟಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರದ ಕಲರ್ ಚೇಂಜ್ ಆಗೋವರೆಗೆ ಇದನ್ನ ಫ್ರೈ ಮಾಡ್ಕೋಬೇಕು. ಈ ಥರ ಹಿಟ್ಟಾದ್ರೆ ಇನ್ನೂ ಟೈಮ್ ಹಿಡಿಯುತ್ತೆ. ಈಗ ಕಡಲೆಬೇಳೆ ಹುರಿದು ಮಾಡ್ಕೊಂಡಿವಲ್ರಿ ನಾವು, ಹಿಂಗಾದ್ರೆ ಬೇಗ ಆಗುತ್ತೆ. ಇದು ಹಿಟ್ಟಲ್ಲಿ ಆದರೆ ಬೇಗ ಟೈಮ್ ಹಿಡಿಯುತ್ತೆ ಇನ್ನೂ ಅದು ಜಾಸ್ತಿ. ನೋಡಿ ಇದು ಬೇಗ ಕೂಡ ಮಾಡ್ಕೊಂಬಿಡ್ಬೋದು ಇದನ್ನು. ನೋಡಿ ತುಪ್ಪ ಎಲ್ಲ ಹೇಗೆ ಬಿಟ್ಕೊಂಡಾಗಿದೆ. ಈ ಥರ ಬರೋವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ನೀವು ಕೈ ಬಿಟ್ಟರೆ ಹಿಟ್ಟು ಹೊತ್ತು ಬಿಡುತ್ತೆ, ಸೀದು ಬಿಡುತ್ತೆ. ಅದಕ್ಕೆ ಇದನ್ನು ಕೈ ಬಿಡ್ತಾರ ಹಾಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಆದರೆ ಬರಬರ್ತಾ ಈಗ ತುಪ್ಪ ಎಲ್ಲ ಬಿಟ್ಕೊಂಡಿದೆ. ನೋಡಿ ಮಿಕ್ಸ್ ಮಾಡ್ತಾಯಿದ್ರೆ ತುಪ್ಪ ನೀಟಾಗಿ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ಅದಕ್ಕಿದ್ರೆ ಸಾಕು. ಈ ಥರ ನೋಡಿ ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಸಕ್ಕರೆ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಪೌಡ್ರ್ ಜೊತೆ ಸ್ವಲ್ಪ 1-2 ಏಲಕ್ಕಿನೂ ಕೂಡ ಕುಟ್ಟಿ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಿದ್ರೆ ಸಕ್ಕರೆ ರುಬ್ಕೊಳ್ಳೋವಾಗ ಹಾಕ್ಕೋಬೋದು. ನೋಡಿ ನಿಮ್ಗೆ ಟೇಸ್ಟಿ ಸಕ್ಕರೆ ನೀವು ಎಷ್ಟು ಸ್ವೀಟ್ ತಿಂತೀರೋ ಅದನ್ನು ನೋಡಿಕೊಂಡು ಸ್ವೀಟ್ನ ಸಕ್ಕರೆನ ಹಾಕ್ಕೊಳ್ಳಿ. ನೋಡಿ ಇದನ್ನೆಲ್ಲನೂ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆದರೆ ಎಲ್ಲ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡು ಇದನ್ನ ತೆಳಗಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಇಷ್ಟ ಹದ ಇದ್ದರೆ ಸಾಕು. ಇವಾಗ ಇದನ್ನ ಉಂಡೆ ಕಟ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಕೊತೀನಿ. ನೋಡಿ ನೀವು ಇದನ್ನು ಬೇಸನ್ ಉಂಡೆ ನಿಮ್ಗೆ ಯಾವ ಬೇಕೋ ಅವಾಗ ಸುಲಭವಾಗಿ ಮಾಡಿಕೊಂಡು ಬೇಗನೆ ಆಗುತ್ತೆ. ಆ ಥರ ಮಾಡ್ಕೊಂಡು ತಿನ್ಬೋದು. ನೋಡಿ ಈ ಥರ ಸ್ವಲ್ಪ ರೌಂಡ್ ಮಾಡಿದ್ದು ಜಾಸ್ತಿ ಮಾಡಿದರೆ ಶೈನಿಂಗ್ ಬರುತ್ತೆ ಉಂಡೆ. ಅದಕ್ಕೆ ಸ್ವಲ್ಪ ಹೊತ್ತು ಕೈಯಲ್ಲಿ ರೌಂಡ್ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ನಿಮಗೆ ಶೈನಿಂಗ್ ಬೇಡಪ್ಪ ಅಂದರೆ ನೀವು ಸ್ವಲ್ಪ ರೌಂಡ್ ಮಾಡಿ ಉಂಡೆ ಥರ ಮಾಡ್ಕೊಂಬಿಟ್ರೆ ಸಾಕು. ಆ ಥರ ಮಾಡಿದರೆ ಶೈನಿಂಗ್ ಬರ್ತೈತೆ. ನೋಡಿ ಫಸ್ಟ್ ಹೇಗಿರುತ್ತೆ ಆಮೇಲೆ ಶೈನಿಂಗ್ ಬರ್ತದೆ ಅಂತ. ನೋಡಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲನೂ ಮಾಡ್ಕೊಂಬರ್ತೀನಿ. ನೋಡಿ ಎಲ್ಲ ಮಾಡಿದ್ದೀನಿ. ಎಲ್ಲದೂ ಮಾಡಿ ತೋರಿಸ್ತಾ ಇದ್ದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಅದಕ್ಕೆ ಒಂದೆರಡು ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ಉಂಡೆ ಇಷ್ಟ ಆತಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಸೂಪರಾಗಿದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ ಚೆನ್ನಾಗಿರುತ್ತೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.